ಎಲ್ಲರಿಗೂ ನಮಸ್ಕಾರ. GST ನಲ್ಲಿ ಬದಲಾವಣೆ ಆಗಿದೆ. ಅಂದ್ರೆ 28% ಇರೋದು 18% ಮಾಡಿದ್ದಾರೆ, 100% ಇರೋದನ್ನ 5% ಮಾಡಿದ್ದಾರೆ. ಬ್ರದರ್, ಹೀಗಾಗಿ ಆಟೋಗಳಿಗೆ ಗಾಡಿ ರೇಟ್ ಅಂದ್ರೆ ಆಟೋ ರೇಟ್ ಕಮ್ಮಿ ಏನಾದ್ರು ಆಗಿದೆಯಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಅಂತ ಅನ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಆಗ್ತಿದ್ರೆ, ಅದ್ರ ಜೊತೆಗೆ ಮೆಸೇಜ್ ಕೂಡ ಬರ್ತಿದೆ, ವಾಟ್ಸ್ಆಪ್ ಮೆಸೇಜ್, DM ಈ ತರ ತುಂಬಾನೇ ಆಯ್ತಾ ಮೆಸೇಜ್ ಬರ್ತಿದೆ. ಯಾಕಂದ್ರೆ ನಾವು ಕೂಡ ಗಾಡಿ ತಗೋಬೇಕಂತ ವೆಯ್ಟ್ ಮಾಡ್ತಾ ಇದೀವಿ, ಆದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಕೇಳ್ತೀರಿ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಏನೇ ಹೇಳ್ತೀನಲ್ವಾ, ಅದು ಬಂದು ನಾನು ಶೋರೂಮ್ ಅಲ್ಲಿ ವಿಚಾರಿಸಿದ್ದು, ಕೆಲವೊಂದ್ ಕಡೆ ಇನ್ಫಾರ್ಮೇಶನ್ ತಗೊಂಡು ನಾನು ಹೇಳ್ತಿರೋದು. ಕಮ್ಮಿ ಆಗುತ್ತಾ ಅಂತ ಕೇಳಿದಕ್ಕೆ ಹೌದು ಕಮ್ಮಿ ಆಗುತ್ತೆ, ಆದ್ರೆ ಎಷ್ಟು ಪರ್ಸೆಂಟ್ ಅಂತ ನೋಡ್ಬೇಕು. ಮುಂಚೆ ಬಂದ್ಬಿಟ್ಟು GST ನಲ್ಲಿ GST ಪ್ಲಸ್ ಸೆಸ್ ಅಂತ ಏನೋ ಎರಡನ್ನೂ ಸೇರಿ ಮಾಡ್ತಿದ್ರು. ಇವಾಗ ಸೆಸ್ ನ ತೆಗೆದ್ಬಿಟ್ಟು GST ಅಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆಯ್ತಾ, ಇದು ಬಂದು ಶೋರೂಮ್ ಅವ್ರ ಕಡೆಯಿಂದ ನಂಗೆ ಬಂದಿದ್ದು. ಬಟ್ ಎಷ್ಟು ಪರ್ಸೆಂಟೇಜ್ ಅಂತ ಅಂದ್ರೆ ಒಂದು 10%. ನಾನು ಹೇಳ್ತಿರೋದು ಒಂದು ಅಂದಾಜು ಮೇಲೆ. ಇಷ್ಟೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ 1% 2% ಮೇಲೆ ಕೆಳಗೆ ಆಗ್ಬಹುದು. ಆದ್ರೆ ನಾನು ಒಂದು ಅಂದಾಜಾಗಿ ಹೇಳ್ತಿರೋದು 10% ಅಂತ ಅನ್ಬಿಟ್ಟು ನಿಮ್ಗೆ ಈಸಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ. ಅದ್ರ ಜೊತೆಗೆ ಕೆಲವೊಂದು ನಾನು ತಿಳ್ಕೊಂಡಂಗೆ 90% ಜನಕ್ಕೆ GST ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಒಂದು ಆಟೋ ರಿಕ್ಷಾ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತಂದ್ರೆ ಇದರಲ್ಲಿ ತುಂಬಾನೇ ಕಂಪೌಂಡ್ಸ್ ಬಂದ್ಬಿಟ್ಟು ಅಂದ್ರೆ ಐಟಮ್ಗಳು ಬಂದು ಇದಕ್ಕೆ ಅಸೆಂಬಲ್ ಮಾಡೋವಂಥದ್ದು. ಆಯ್ತಾ, ಈ ಪ್ಲಾಸ್ಟಿಕ್ ಐಟಮ್ ಒಂದ್ ಕಡೆ ಬೇರೆ ಕಡೆಯಿಂದ ತರಿಸ್ಬೋದು, ಈ ಮೀಟರ್ ಬೋರ್ಡ್ ಇರ್ತಾವಲ್ಲ ಅದು ಬೇರೆ ಕಡೆ ಬರ್ಬೋದು, ಇದ್ರದ್ದು ವೈರ್ ಆಗಿರ್ಲಿ, ಸೆನ್ಸರ್ ಆಗಿರ್ಲಿ, ಇದೆಲ್ಲ ಬಂದ್ಬಿಟ್ಟು ಬೇರೆ ಬೇರೆ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದನ್ನೆಲ್ಲ ಇವರು ತಗೊಂಡು ಈ ಗಾಡಿಗೆ ಅಳವಡಿಸೋದು. ಇವಾಗ ಕೇಬಲ್ ಆಗಿರ್ಬೋದು, ಕ್ಲಚ್ ಕೇಬಲ್ ಆಗಿರ್ಬೋದು, ಇದೆಲ್ಲ ಬಜಾಜ್ ಕಂಪ್ನಿನೇ ಮಾಡಲ್ಲ. ಬಟ್ ಏನಂತಂದ್ರೆ ಜೆನ್ಯೂನ್ ಪಾರ್ಟ್ ಫಾರ್ ಬಜಾಜ್ ಅಂತ ಹೇಳ್ಬಿಟ್ಟಿರುತ್ತೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ಬಂದು ಬೇರೆ ಬೇರೆ ಕಂಪ್ನಿ ಆಗಿರುತ್ತೆ. ಆಯ್ತಾ, ಸೊ ಈ ತರ ಇರುತ್ತೆ. ಹಾಗಾಗಿ ಅದರಲ್ಲೂ ಕೂಡ GST ಅಪ್ಲೈ ಆಗಿರುತ್ತೆ. ಎಲ್ಲಾನು ಇನ್ಕ್ಲೂಡಿಂಗ್ ಮಾಡಿನೇ ಅವ್ರು ಏನ್ ಮಾಡ್ತಾರೆ ತಗೊಳ್ಳೋದು. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಗ್ರಾಹಕರ ಹತ್ರದಿಂದ ಇದ್ರಲ್ಲಿ ಏನೆಲ್ಲ ಐಟಮ್ಗಳು ಅವ್ರು ಅಳವಡಿಸಿದ್ದಾರೆ, ಆ ಐಟಮ್ಗಳಿಗೂ ಬೇರೆ ಒಂದು ಕಂಪ್ನಿ ಯಾರು ಸಪ್ಲೈ ಮಾಡಿರ್ತಾರೆ ಬಜಾಜ್ ಕಂಪ್ನಿಗೆ, ಆ ಕಂಪ್ನಿಯವರು ಕೂಡ 28% ಅಂತ ಅನ್ಬಿಟ್ಟು ಐಟಮ್ಗಳಿಗೆ ಹಾಕಿರ್ತಾರೆ GST. ಆಯ್ತಾ, ಸೊ ಅದೇ ತರ ಆ ದುಡ್ಡು ಕೂಡ ಕಲೆಕ್ಟ್ ಮಾಡ್ಬೇಕಲ್ವಾ. ಅವ್ರ ಕೈಯಿಂದ ಹಾಕಕ್ಕೇನು ಅವ್ರಿಗೇನು ಇದಾಗಿದ್ಯಾ, ಅವ್ರು ಯಾರ ಹತ್ರದಿಂದ ಕಲೆಕ್ಟ್ ಮಾಡ್ಕೊಂತಾರೆ? ನಮ್ಮಂತ ಗ್ರಾಹಕರಿಂದ, ಅಂದ್ರೆ ಕಸ್ಟಮರ್ ಇಂದ ಅವ್ರು ಕಲೆಕ್ಟ್ ಮಾಡ್ಕೊಳೋದು. ಸೊ ಸರಿನಾ, ಇದು ಒಂದು ಸ್ವಲ್ಪ ಗೊಂದಲದ ವಿಷಯ. ಬಟ್ ನೋಡ್ಬೇಕು ಯಾವ ತರ ಏನು ಅಂತ ನೋಡ್ಬೇಕು. 350cc ಕೆಳಗಿರೋ ಗಾಡಿಗಳಿಗೆಲ್ಲ ಬಂದು 18% GST, ಅದಕ್ಕಿಂತ ಮೇಲೆ ಬರೋದೆಲ್ಲ ಬಂದು ಅಡಿಷನಲ್ ಕೆಲವೊಂದು ಕಾಸ್ಟ್ ಎಲ್ಲ ಆಡ್ ಮಾಡಿ 40% GST ತರ ಏನೋ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಜಾಸ್ತಿ ನಾವು ಇವಾಗ GST ನಲ್ಲಿ ಇನ್ವಾಲ್ವ್ ಆಗೋದು ಬೇಡ. ನಾನು ಇವಾಗ ಹೇಳ್ತಿರೋದು ಬಂದು ಈ ಆಟೋ ಬಗ್ಗೆ. ಆಯ್ತಾ, ಸೊ ಅಷ್ಟು ಮಾತ್ರನೇ ತಿಳ್ಕೊಳೋಣ. ಆಟೋಗೆ ರೇಟ್ ಕಮ್ಮಿ ಆಗುತ್ತೋ ಆಗಲ್ವಾ ಅಂತ ಅನ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಶೋರೂಮ್ ಅಲ್ಲಿ ಹೇಳಿದ್ರು ಎಸ್ ಒಂದು 10% ವರ್ಗೂ ಒಂದು ಅಂದಾಜಾಗಿ ಇಟ್ಕೊಳ್ಳಿ ಕಮ್ಮಿ ಆಗುತ್ತೆ ಅಂತ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ಶೋರೂಮ್ ಪ್ರೈಸ್ ಗಾಡಿ ಬಂದ್ಬಿಟ್ಟು ಬಜಾಜ್ ಆಟೋ ಒಂದು 2,70,000 ಇದೆ. ಸ್ವಲ್ಪ ಮೇಲೆ ಕೆಳಗೆ ಇರುತ್ತೆ. ಬಟ್ ಏನಂತಂದ್ರೆ ನಾನು ಒಂದು ರೌಂಡ್ ಫಿಗರ್ ಆಗಿ ಹೇಳ್ತಿರೋದು. ಇವಾಗ ಅದ್ರ ಲೆಕ್ಕಾಚಾರದಲ್ಲಿ ನೋಡಿದ್ರೆ 10% ನಾವು GST ಕಮ್ಮಿ ಆಗುತ್ತೆ ಅನ್ಕೊಂಡ್ರೆ, GST ನಲ್ಲಿ 18% 28 18% ಬಂದ್ರೆ 10% ಉಳ್ಕೊಂಡಾಗಾಯ್ತು. ಸೊ ಅವಾಗ ಎಷ್ಟಾಗುತ್ತೆ ನಮ್ಗೆ ಅಮೌಂಟ್ ಅಂತ ಕೇಳೋದಾದ್ರೆ 27,000 ರೂಪಾಯಿ ಹೆಚ್ಚು ಕಡಿಮೆ ಕಮ್ಮಿ ಆಗ್ಬೇಕು ಗಾಡಿಗೆ. ಆಯ್ತಾ, ಆದ್ರೆ ಏನಪ್ಪಾ ಅಂತಂದ್ರೆ ಅಷ್ಟಾಗುತ್ತಂದ್ರೆ ಇಷ್ಟಲ್ಲ, ಅಷ್ಟಾಗೋದಿಲ್ಲ. ಅವ್ರದ್ದು ಕೆಲವೊಂದು ಪ್ರೋಸೆಸ್, ಕೆಲವೊಂದು ಟ್ಯಾಕ್ಸ್ ಅಂತ ಇರುತ್ತೆ. ಆಯ್ತಾ, ಅದನ್ನು ಕೂಡ ಅವರು ಆಡ್ ಮಾಡ್ತಾರೆ. ಹಾಗಾದ್ರೆ ನೀವು ಕೇಳ್ಬೋದು ಎಷ್ಟು ಕಮ್ಮಿ ಆಗ್ಬೋದು ಗಾಡಿಗೆ ರೇಟ್ ಅಂತ ಅಂದ್ರೆ, ನನ್ನ ಲೆಕ್ಕದಲ್ಲಿ ಶೋರೂಮ್ ಅವರು ಹೇಳಿದ ಅದೇ ತರನೇ ಒಂದು ಅಂದಾಜಾಗಿ ಒಂದು 19-20 ಸಾವಿರವರೆಗೂ ಆಗುತ್ತೆ. ಎಲ್ಲ ಇದು ನಾನು ಹೇಳ್ತಿರೋದು ಒಂದು ಉದಾಹರಣೆದಲ್ಲಿ. ಆಯ್ತಾ, ಇಷ್ಟೇ ಆಗುತ್ತೆ ಅಂತ ಹೇಳ್ತಿಲ್ಲ, ಒಂದು ಅಂದಾಜ್ ಮೇಲೆ ಹೇಳ್ತಿರೋದು. ಯಾಕಂದ್ರೆ ಇನ್ನೂ ಕ್ಲಿಯರ್ ಕಟ್ ಆಗಿ ಅದ್ರದ್ದು ಇನ್ಫಾರ್ಮೇಶನ್ ಬಂದಿಲ್ಲ, ಅಪ್ಡೇಟ್ಸ್ ಬಂದಿಲ್ಲ. ಹಂಗಾಗಿ ನೋಡ್ಬೇಕು ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಇದೆಲ್ಲ ಜಾರಿ ಆಗ್ತಿರೋದು ಯಾವಾಗಾದ್ರೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಜಾರಿ ಆಗ್ತಿದೆ. ಹಾಗೆ ಇನ್ನು ಕೆಲವೊಬ್ಬರಿಗೆ ಇರುತ್ತೆ, ಇವಾಗ ಗಾಡಿ ತಗೊಳೋದು ಒಳ್ಳೇದ ಅವಾಗ ಗಾಡಿ ತಗೊಳೋದು ಅಂತ ಕೇಳೋದಾದ್ರೆ 22ನೇ ತಾರೀಕು ಮೇಲೆ ನನ್ನ ಅನಿಸಿಕೆ ನಾನು ಹೇಳ್ತಿರೋದು, ಒಂದು 22ನೇ ತಾರೀಕು ಮೇಲೆ ನಾವು ಗಾಡಿ ತಗೊಂಡ್ರೆ, ಆಟೋಗಳು ತಗೊಂಡ್ರೆ ನಮ್ಗೆ ಉಳಿತದೆ ಒಂದು 20,000 ರೂಪಾಯಿ ಆದ್ರೂ ಉಳಿತದಲ್ವಾ. ಆ 20,000 ಉಳಿದ್ರೆ ಅದೇ ದುಡ್ಡಲ್ಲಿ ಬಂದು ರೂಫ್ ಟಾಪ್ ಈ ತರ ನಾವು ಕೆಲಸ ಮಾಡಿಸ್ಕೋಬಹುದು. ಅದ್ರ ಜೊತೆಗೆ ಕೆಲವೊಂದು ರಿಜಿಸ್ಟ್ರೇಷನ್ ಕಾಸ್ಟ್ ಆಗಿರ್ಲಿ ಎಲ್ಲ ಬಂದ್ಬಿಟ್ಟು ಅದರಲ್ಲಿ ಒಂದು 20,000 ನಮ್ಗೆ ಉಳ್ಕೊಡುತ್ತೆ. ಸೊ ಅದು ಬೆಟರ್ ಇದೆ. ಆದ್ರೆ ಕೆಲವೊಬ್ರು ನನ್ನ ಕಡೆಯಿಂದ ಯಾರು ಗಾಡಿ ತಗೊಂತ ಇದಾರೆ ಅವರು ಅಲ್ಲಿಗೆ ವೆಯ್ಟ್ ಮಾಡ್ತಾ ಇಲ್ಲ. 22ನೇ ತಾರೀಕುವರೆಗೂ ಯಾರು ವೆಯ್ಟ್ ಮಾಡ್ತಾರೆ? ಅಷ್ಟು ದಿನ ವೆಯ್ಟ್ ಮಾಡ್ಬಿಟ್ರೆ ನಮ್ಗೆ ಲಾಸು. ಯಾಕಂತಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, 22ನೇ ತಾರೀಕಿಂದ ಇದ್ದು GST 18%ಗೆ ಜಾರಿಗೆ ಬಂದ್ರೆ ಅಲ್ಲಿಂದ 3 ದಿನ, ಇವಾಗ ಸಪೋಸ್ ಅನ್ಕೊಳ್ಳಿ ನೀವು 22ನೇ ತಾರೀಕು ಇಲ್ಲ 23ನೇ ತಾರೀಕು ನೀವು ಗಾಡಿ ತಗೊಂತೀರಾ ಅನ್ಕೊಳ್ಳಿ, ಅದನ್ನ ಜನರೇಟ್ ಅವ್ರು ವಿಲ್ ಮಾಡೋಷ್ಟರಲ್ಲಿ ಒಂದು 28ನೇ ತಾರೀಕು ಮೇಲೆ ಆಗ್ಬಿಡುತ್ತೆ. ಯಾಕಂತಂದ್ರೆ ಆಟೋಗಳಲ್ಲಿ ಬಂದು 3 ದಿನ
ಮಿನಿಮಮ್ ಅಂದ್ರೂ 3 ದಿನ ಗಾಡಿಗೆ ರೂಫ್ ಟಾಪ್ ಅಂತ ಈ ಟೈಮ್ ಅಂತ ಇರುತ್ತೆ. ಇದು ರೂಫ್ ಟಾಪ್ ಹೊಡ್ಸ್ಕೊಳೋದಾಗಿರ್ಲಿ, ಈ ಬಾಡಿ ಕಟ್ಟಿಸ್ಕೊಳೋದಾಗಿರ್ಲಿ, ಈ ತರ ಟೈಮ್ ಅಂತ ಇರುತ್ತೆ. ಕಂಪನಿಯಿಂದ ಬರ್ಬೇಕಾದ್ರೆ ಯಾವ್ದೇ ತರ ಇದು ಫಿಟ್ಟಿಂಗ್ಸ್ ಏನು ಆಗಿರೋದಿಲ್ಲ. ನಾವ್ ಇದು ಹೊರಗಡೆ ಹೋಗಿ ಫಿಟ್ಟಿಂಗ್ ನ ಮಾಡಿಸ್ಕೋಬೇಕು. ಆ ರೀಸನ್ ಇಂದ ಕಂಪನಿಯವರು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಒಂದು 3 ಡೇಸ್ ಈ ಆಟೋಗಳಿಗೆ ರೂಫ್ ಟಾಪ್ ಹೊಡ್ಸ್ಕೊಳಕಂತ 3 ಡೇಸ್ ಟೈಮ್ ಅಂತ ಇರುತ್ತೆ. ಅದಾದ್ಮೇಲೆ ಇನ್ಶೂರೆನ್ಸ್ ಬರುತ್ತೆ, ಇನ್ವಾಯ್ಸ್ ಜನರೇಟ್ ಮಾಡ್ತಾರೆ. ಸೊ ಅಲ್ಲಿಗೆ ನೀವು ಯೋಚನೆ ಮಾಡಿ ಒಂದು ಈ ಪ್ರೋಸೆಸ್, ಒಂದು ಗಾಡಿ ತಗೊಂಡು 22ನೇ ತಾರೀಕು ಗಾಡಿ ತಗೊಂಡ್ರೆ ಒಂದು 28ನೇ ತಾರೀಕು ಒಳಗಡೆ ನಿಮ್ದು ಇನ್ವಾಯ್ಸ್ ಎಲ್ಲ ಜನರೇಟ್ ಆಗುತ್ತೆ. ಆಮೇಲೆ ಪ್ರೊಸೀಡಿಂಗ್ ಹೋಗುತ್ತೆ. ಇದೆಲ್ಲ ಒಂದು FC ಪಾಸಿಂಗ್ ಆಗೋಷ್ಟ್ರಲ್ಲಿ ಒಂದು ಅಂದಾಜಾಗಿ ಏನಿಲ್ಲ ಅಂದ್ರೂ ಒಂದು 10-12 ದಿನ ಕಳೆದೋಗುತ್ತೆ. ಈ ವಿಡಿಯೋ ಮಾಡ್ತಿರೋದು ಇವತ್ತು ಸೆಪ್ಟೆಂಬರ್ 7ನೇ ತಾರೀಕು. ಸೊ ಇವತ್ತಿಂದ ನಾವು ಲೆಕ್ಕ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ತಿಂಗಳು ಟೈಮ್ ಆದ್ರೂ ಮಿನಿಮಮ್ ಹೋಗ್ಬಿಡುತ್ತೆ. ಸೊ ಮಿನಿಮಮ್ ಅಂದ್ರೆ 1 ತಿಂಗಳಷ್ಟು ಟೈಮ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಕೆಲವೊಬ್ರೆಲ್ಲ ಏನ್ ಮಾಡ್ತಿದಾರೆ ಅಂತಂದ್ರೆ, ಈ 20,000 ಉಳ್ಸಕ್ಕೋಸ್ಕರ ಏನಕ್ಕಪ್ಪ 1 ತಿಂಗಳು ವೆಯ್ಟ್ ಮಾಡೋದು, ಇಲ್ಲೇ ನಾವು ದುಡ್ಕೋಬಹುದು ವಾರ 15 ದಿವಸದಲ್ಲಿ. ನಮಗ್ ಬೇಡ. ಯಾಕಂತಂದ್ರೆ ಅಲ್ಲೂ ಕೂಡ ಲೆಂತಿ ಪ್ರೋಸೆಸ್ ಆಗ್ಬಿಡುತ್ತೆ. ಮತ್ತೆ ಅವಾಗ ತುಂಬಾ ಗಾಡಿಗಳು ಬರೋದ್ರಿಂದಾಗಿ ಏನಾಗ್ಬಿಡುತ್ತೆ, ಗಾಡಿಗಳು ಸಿಗ್ತಾವೋ ಇಲ್ಲ ಅಂತ ಹೇಳಕ್ ಆಗಲ್ಲ. ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ ಯಾರು ತಗೊಳಲ್ಲ, ಎಲ್ಲಾರು ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಹೇಳ್ಬೇಕು ಅಂದ್ರೆ ದಸರಾ ಹಬ್ಬ ಕೂಡ ಸ್ಟಾರ್ಟ್ ಆಗ್ತಿದಲ್ವಾ, ಅದಕ್ಕೋಸ್ಕರ ತುಂಬಾನೇ ಪ್ರೋಸೆಸ್ ಲೇಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಜನ ಆ 20,000 ರೂಪಾಯಿಗೋಸ್ಕರ ವೆಯ್ಟ್ ಮಾಡ್ತಿಲ್ಲ, ಇವಾಗಿಂದಾನೇ ಗಾಡಿನ ಪರ್ಚೇಸ್ ಮಾಡ್ತಿದ್ದಾರೆ. ಅಂದ್ರೆ ಈ GST ನಮ್ ಬೇಡ, 28% ಇರ್ಲಿ, ನೋ ಪ್ರಾಬ್ಲಮ್, ಸರಿನಾ. ಸೊ ನಮ್ಗೆ ಇವಾಗಿಂದಾನೇ ತಗೊಂಡೋಗ್ಬಿಡೋಣ. ಅವಾಗ ಏನೈತೆ ನೋಡ್ಕೊಂಡು ಹೋದ್ರೆ ಹೋಯ್ತು, ಲಾಸ್ ಒಂದು 20,000 ಆಗುತ್ತೆ ಅಂತ. ಬಟ್ ಏನಂತಂದ್ರೆ ವೈಟ್ ಬೋರ್ಡ್ ಈ ತರ ಗಾಡಿಗಳು ತಗೊಂತಾ ಇದ್ರೆ ನಾನು ಹೇಳೋದೇನಂತಂದ್ರೆ ವೆಯ್ಟ್ ಮಾಡಿ ತಗೊಳೋದು ಒಳ್ಳೇದು. ಬಟ್ ಏನಂತಂದ್ರೆ ನಾನು ಯೆಲ್ಲೋ ಬೋರ್ಡ್ ಅಲ್ಲೂ ಕೂಡ ನಾನು ಹೇಳ್ತಿರೋದು, ಇವಾಗ ಆಟೋ ತಗೊಂಡ್ರು ಕೂಡ ಅಷ್ಟೇನೆ, ವೆಯ್ಟ್ ಮಾಡಿ ತಗೊಳ್ಳಿ. 20,000 ರೂಪಾಯಿ ನಿಮ್ಗೆ ಉಳಿತದೆ. 20,000 ರೂಪಾಯಿ ಏನು ಕಮ್ಮಿ ದುಡ್ಡು ಏನು ಅಲ್ಲ. ಅದ್ರ ಜೊತೆಗೆ ಕೆಲವೊಂದು ಜನಗಳಿಗೆ ಗೊಂದಲ ಇರೋದೇನಂತಂದ್ರೆ, ಇವಾಗ ನಾವು 2 ವೀಲರ್, ವೈಟ್ ಬೋರ್ಡ್ 2 ವೀಲರು ಕಾರ್ಗಳು ಯಾವ ತರ ತಗೊಂತೀವಿ, ಇವಾಗ ಶೋರೂಮ್ಗೆ ಹೋಯ್ತೀವಿ, ಬುಕ್ ಮಾಡ್ತೀವಿ, ಅದಾದ್ಮೇಲೆ ಸೀದಾ ಅವರು ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಸರ್ ಬನ್ನಿ ಡೆಲಿವರಿ ತಗೊಂಡೋಗಿ ನಿಮ್ ಗಾಡಿನ ಅಂತ ಹೇಳ್ತಾರಲ್ವಾ, ಅದೇ ತರ ಪ್ರೋಸೆಸ್ ಆಟೋದಲ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ದೀರಾ. ಸೊ ಆ ತರ ಇರೋದಿಲ್ಲ. ಚಾರ್ಜಿ ಕೊಡ್ತಾರೆ, ಅದಕ್ಕೆ ಬಿಲ್ ಆಗಿರ್ಲಿ, ಇನ್ಶೂರೆನ್ಸ್ ಏನು ಆಗಿರೋದ್ರಿಲ್ಲ. ಯಾಕಂತಂದ್ರೆ ಅದು ಇನ್ನ ಅದ್ರದ್ದು ಯಾವ್ದೇ ತರ ಅಂದ್ರೆ ರೂಫ್ ಟಾಪ್ ಕಂಪ್ಲೀಟ್ ಆಗಿರೋದಿಲ್ವಲ್ಲ, ನೀವು ರೂಫ್ ಟಾಪ್ ಹೊಡ್ಸ್ಕೊಂಡಿರಲ್ಲ, ಕಂಪ್ಲೀಟ್ ಆಗಿ ಗಾಡಿ ಆಗಿದ್ರೆ ಮಾತ್ರ ಇನ್ಶೂರೆನ್ಸ್ ಕೊಡೋದು. ಅದಾದ್ಮೇಲೆ ರಿಜಿಸ್ಟ್ರೇಷನ್ ಪ್ರೊಸೀಡಿಂಗ್ ಹಾಕಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಪಾಸಿಂಗ್ ಈ ತರ FC ಅಂತ ಹೋಗ್ಬೇಕಾಗುತ್ತೆ. ಸೊ ಇದು ಪ್ರೋಸೆಸ್ ಇರೋದು ಆಟೋದಲ್ಲಿ. ಇದಕ್ಕೆ ಏನಿಲ್ಲ ಅಂದ್ರೂ ಒಂದು 10-15 ದಿವಸವರೆಗೂ ಟೈಮ್ ತಗೊಳುತ್ತೆ. ಸೊ ಇವಾಗ ತುಂಬಾ ಜನ ವೆಯ್ಟ್ ಮಾಡ್ತಿರೋದು, ಇವಾಗ ಒಂದು 20,000 ಉಳಿತದೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಂತ ಅಂದ್ಬಿಟ್ಟು ಸ್ವಲ್ಪ ರಶ್ ಜಾಸ್ತಿ ಆಗ್ಬೋದು, ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು, ಗಾಡಿಗಳು ಸಿಗೋದು ಕಮ್ಮಿ ಆಗ್ಬೋದು. ಯಾಕಂದ್ರೆ ಡಿಮ್ಯಾಂಡ್ ಇದ್ದಿದ್ದಂಗೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಹಬ್ಬಗಳು ಕೂಡ ಬರ್ತಿದಾವೆ, ಲೈನ್ ಅಪ್ ಆಗಿ ದಸರಾ ಹಬ್ಬ ಇದೆ, ದೀಪಾವಳಿ ಹಬ್ಬ ಇದೆ, ಈ ತರ ಬರ್ತಿದೆ. ನೀವೇನಾದ್ರೂ ಕೇಳೋದಾದ್ರೆ ಇವಾಗ ಏನ್ ಮಾಡೋದು, ನಿಮ್ಮ ಅನಿಸಿಕೆ ಏನ್ ತಿಳಿಸಿ ಅಂತಂದ್ರೆ, ನನ್ನ ಅನಿಸಿಕೆ ನಾನು ತಿಳಿಸ್ತಾ ಇರೋದು, ಕೆಲವೊಬ್ಬರಿಗೆ ದುಡ್ಡದೇನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲಪ್ಪ, ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂತೀನಿ ಅಂತಂದ್ರೆ ನೀವು ತಗೋಬಹುದು ಗಾಡಿನ, ಸ್ವಲ್ಪ ಮುಂಚಿತವಾಗಿ ತಗೋಬಹುದು. ಇಲ್ಲ ನನಗೆ ದುಡ್ಡು ಉಳಿಲೆ, ಸ್ವಲ್ಪ ವೆಯ್ಟ್ ಮಾಡಿ ತಗೋಣ, ಹೊಸ ರೇಟ್ ಬರ್ತಿದಲ್ಲ ಅದನ್ನ ತಗೋಣ ಅಂತಂದ್ರೆ ಅದು ಕೂಡ ವೆಲ್ ಅಂಡ್ ಗುಡ್. ನಿಮ್ ಆರಾಮಾಗಿ ತಗೊಳ್ಳಿ. ಯಾಕಂದ್ರೆ 20,000 ಉಳಿತದೆ. ಅವಾಗ್ಲೇ ಹೇಳ್ದಂಗೆ 20,000 ರೂಪಾಯಿ ದುಡ್ಡೇನು ಕಡಿಮೆ ಅಲ್ಲ. ದುಡಿಬೇಕು ಅಂತಂದ್ರೆ ಊರ್ ಬಾಗ್ಲ ಹೋಗಿರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಪ್ರೋಸೆಸ್ ಬಂದ್ಬಿಟ್ಟು ಆಗ್ಲೇ ಹೇಳದ್ನಲ್ಲ, ಆಟೋದ್ ಬಂದ್ಬಿಟ್ಟು ನೀವು ಈ ವೈಟ್ ಬೋರ್ಡ್ ಗಾಡಿಗಳಿಗೂ ಈ ಆಟೋಗ್ ಬಂದ್ಬಿಟ್ಟು ಒಂದೇ ತರ ಪ್ರೋಸೆಸ್ ಇರೋದಿಲ್ಲ, ಅಷ್ಟು ಈಸಿಯಾಗಿ ಇರೋದಿಲ್ಲ ಪ್ರೋಸೆಸ್. ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಆಯ್ತು ಅಂದ್ರೆ ಎಲ್ಲ ಶೋರೂಮ್ ಅವ್ರು ಮುಗಿಸಿರ್ತಾರೆ, ಅದು ಈಸಿ ಪ್ರೋಸೆಸ್ ಇದೆ ರಿಜಿಸ್ಟ್ರೇಷನ್ ಮಾಡೋದು. ಇನ್ನು ಈ ಆಟೋದಲ್ಲಿ ಬಂದ್ಬಿಟ್ಟು ಆ ತರ ಪ್ರೋಸೆಸ್ ಇಲ್ಲ, ಸ್ವಲ್ಪ ಡಿಫಿಕಲ್ಟಿ ಪ್ರೋಸೆಸ್ ಇರೋದ್ರಿಂದಾಗಿ ಸ್ವಲ್ಪ ನೀವು ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ನಿಮ್ಮ ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ. ಈ ರೀತಿ ಇರೋದ್ರಿಂದಾಗಿ ಆಟೋಗಳಾಗಿರ್ಲಿ, ಬಸ್ ಆಗಿರ್ಲಿ, ಲಾರಿ ಆಗಿರ್ಲಿ, ಇದಕ್ಕೆಲ್ಲ ಬಂದ್ಬಿಟ್ಟು ಈ ತರ ಪ್ರೋಸೆಸ್ ಅಲ್ಲಿ ಓಡೋದು. ಯಾಕಂದ್ರೆ ಲಾರಿ ಆಗಿರ್ಲಿ, ಬಸ್ ಆಗಿರ್ಲಿ, ಆಟೋ ಆಗಿರ್ಲಿ, ಇದೆಲ್ಲ ಚಾರ್ಜಿನಲ್ಲಿ ಸಿಗೋದು. ಇದಕ್ಕೆಲ್ಲ ಬಾಡಿ ಕಟ್ಟಿಸ್ಬೇಕು ಅಂತಂದ್ರೆ ಆಟೋದಲ್ಲಿ ಬಂದ್ಬಿಟ್ಟು 1-2 ದಿನದಲ್ಲಿ ಆಗೋಗುತ್ತೆ. ಲಾರಿ ತಗೊಂಡ್ರೆ 1 ತಿಂಗಳು, 2 ತಿಂಗಳು, ಬಸ್ ತಗೊಂಡ್ರೆ 1 3 ತಿಂಗಳು, 4 ತಿಂಗಳವರೆಗೂ ಈ ತರ ಪ್ರೋಸೆಸ್ ನಡೆದೋಗುತ್ತೆ. ಸೊ ಈ ತರ ಇರೋದು. ಮಿಕ್ಕಿದ್ದೆಲ್ಲ ಬಿಟ್ಟಿದ್ದು ನಿಮ್ ಚಾಯ್ಸೇನೆ. ಯಾಕಂತ ಅಂದ್ರೆ ನಾನು ಏನೇ ಹೇಳಿದ್ರು ಕೂಡ ನೀವು ಡಿಸೈಡ್ ಮಾಡ್ಬೇಕಿರೋದು. ಯಾಕಂದ್ರೆ ದುಡ್ಡು ನಿಮ್ದು, ಟೈಮ್ ನಿಮ್ದು, ರಿಸ್ಕ್ ನಿಮ್ದು ಆಗಿರೋದ್ರಿಂದಾಗಿ ನೀವು ಡಿಸೈಡ್ ಮಾಡ್ಬೇಕಿರೋದು. ಸೊ ಸ್ನೇಹಿತರೆ, ನೀವ್ ಯಾರಾದ್ರೂ ನನ್ನ ಕಡೆಯಿಂದ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಈ ಕೆಳಗೆ ಕಾಣುವಂತಹ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನ ಕಡೆಯಿಂದ ಕೂಡ ಆಟೋ ತಗೋಬಹುದು. ಶೋರೂಮ್ ರೇಟ್ ಅಲ್ಲಿ ಮಾಡಿಸ್ಕೊಡ್ತೀನಿ, ಆಯ್ತಾ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಕೂಡ, ನಾನು ಯಾವ್ದಾದ್ರು ಪಾಯಿಂಟ್ ಬಿಟ್ಟೋಗಿದ್ರು ಕೂಡ ಅದು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನಗೆ ಎಷ್ಟು ನಾಲೆಜ್ ಇದೆ ಅಷ್ಟು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಇವಾಗಲೂ ಕೂಡ ಇದು GST ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇರೋದ್ರಿಂದಾಗಿ ಯಾವುದೇ ತರ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ನೋಡ್ಬೇಕಾಗುತ್ತೆ ಯಾವ ತರ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ವೇಟ್ ಮಾಡಿ ನೋಡೋಣ.
ಆದ್ರೆ ಒಳ್ಳೇದೇ, ಒಂದ್ 20,000 ರೂಪಾಯಿ ನಮಗೂ ಉಳಿತದೆ 22ನೇ ತಾರೀಕು ಮೇಲೆ ಯಾರೆಲ್ಲ ಗಾಡಿ ತಗೊಂತಾರೆ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ, ನಿಮ್ಮ ಅಭಿಪ್ರಾಯ ಕೂಡ. ಎಲ್ಲರಿಗೂ ನಮಸ್ಕಾರ.